ಫ್ರೆಂಡ್ಸ್, ಮಾವಿನ ಹಣ್ಣಿನ ನೀರು ಗೊಜ್ಜನ್ನು ಇವತ್ತು ಮಾಡುವ ನಾವು. ಮಾವಿನ ಹಣ್ಣಿನ ಸೀಸನ್ ಈಗ ತಾನೇ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸೂಕ್ತವಾದ ಒಂದು ರೆಸಿಪಿ ಈ ಟೈಮಿಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿದ ಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. 8ರಿಂದ 10 ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆಯನ್ನು ಸಪ್ರೇಟ್ ಮಾಡುವ ಕಾಟು ಮಾವಿನ ಹಣ್ಣು ಇದು. ನಾರಿನ ಅಂಶ ಜಾಸ್ತಿ ಇದೆ ಇದರಲ್ಲಿ. ಚೆನ್ನಾಗಿ ಸ್ಕ್ವೀಸ್ ಮಾಡಿದ ನಂತರ ಸಿಪ್ಪೆಯನ್ನು ಸಪ್ರೇಟ್ ಮಾಡಿಕೊಂಡು ಖಾಲಿ ಮಾವಿನ ಹಣ್ಣನ್ನು ಇನ್ನೊಮ್ಮೆ ಸ್ಕ್ವೀಸ್ ಮಾಡ್ತಾ ಇದ್ದೇನೆ ನೋಡಿ, ಸರಿಯಾಗಿ ನೀರು ಬಿಡಲಿ ಅಂತ. ಈಗ ಸಪ್ರೇಟ್ ಮಾಡಿಟ್ಟಂತಹ ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿರುವ ಮಾವಿನ ಹಣ್ಣಿನ ಸ್ವೀಟ್ನೆಸ್ಸನ್ನು ಸಹ ಕ್ಲೀನಾಗಿ ಸಪ್ರೇಟ್ ಮಾಡಿ ಅದನ್ನು ಸಹ ಮಾವಿನ ಹಣ್ಣಿನ ಮಿಶ್ರಣಕ್ಕೆ ಹಾಕ್ಕೊಳ್ಳುವ. ಈ ಮಿಶ್ರಣವನ್ನು ಬಿಸಿಯಾದ ಒಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ 10 ಕಾಯಿಮೆಣಸನ್ನು ಉದ್ದಗೆ ಕಟ್ ಮಾಡಿ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೇನೆ ನಾನು. ಅರ್ಧ ಬೌಲ್ನಷ್ಟು ಬೆಲ್ಲ ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ. 10 ನಿಮಿಷ ಚೆನ್ನಾಗಿ ಇದು ಕುದಿ ಬಂದಿದೆ. ಸ್ವಲ್ಪ ಥಿಕ್ಕಾಗಿದೆ, ಕಲರ್ ಸಹ ಚೇಂಜ್ ಆಗಿದೆ. ಎಸ್, ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ಬೆಲ್ಲ, ಉಪ್ಪನ್ನು, ಖಾರವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಕುದಿ ಬಂದ ನಂತರ ಆಫ್ ಮಾಡಿದೆ. ಒಂದು ಒಗ್ಗರಣೆ ಪ್ಯಾನಿಗೆ ಅರ್ಧ ಬೌಲ್ನಷ್ಟು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, 2 ಘಾಟಿ ಮೆಣಸು ಹಾಗೂ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. 10ರಿಂದ 12 ಬೆಳ್ಳುಳ್ಳಿಯನ್ನು ಗುದ್ದಿ, ಸಿಪ್ಪೆ ಸಹಿತವಾಗಿ ಗುದ್ದಿ ಒಗ್ಗರಣೆಯನ್ನು ರೆಡಿ ಮಾಡಿ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂತಹ ಮಾವಿನ ಹಣ್ಣಿನ ಸಾಸಿವೆ ಅಥವಾ ನೀರ್ಗೊಜ್ಜಿಗೆ ಟ್ರಾನ್ಸ್ಫರ್ ಮಾಡಿದೆ. ಇದನ್ನು ಬಿಸಿ ಬಿಸಿ ಅನ್ನ, ದೋಸೆ, ಇಡ್ಲಿ ಯಾವುದರ ಜೊತೆಗೂ ಟೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಮೇಝಿಂಗ್ ಆಗಿರುವ ಕಾಟು ಮಾವಿನ ಹಣ್ಣಿನ ಚಂಡುರ್ಲಿ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.